ನಮಸ್ಕಾರ ಸ್ನೇಹಿತರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಿರೋ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ಭೂಗೋಳದಲ್ಲಿ ತುಂಬಾ ಜನರಿಗೆ ಕನ್ಫ್ಯೂಸ್ ಆಗೋ ಒಂದು ಟಾಪಿಕ್ ಇದೆಯಲ್ಲ, ಅದನ್ನ ಎಕ್ದಮ್ ಸಿಂಪಲ್ ಮಾಡ್ಕೊಳ್ಳೋಣ. ಹೌದು, ಈ ಹಾರ್ಮುಜ್ ಜಲಸಂಧಿ, ಮಲಕ್ಕಾ ಜಲಸಂಧಿ, ಅಟ್ಲಾಂಟಿಕ್ ಸಾಗರ, ಪೆಸಿಫಿಕ್ ಸಾಗರ, ಅಬ್ಬಬ್ಬಾ, ಇವುಗಳ ಹೆಸರುಗಳನ್ನ ನೆನ್ಪಿಟ್ಕೊಳ್ಳೋದೇ ಒಂದು ದೊಡ್ಡ ತಲೆನೋವಲ್ವಾ? ಪರೀಕ್ಷೆ ಟೈಮ್ನಲ್ಲಿ ಎಲ್ಲವೂ ಕನ್ಫ್ಯೂಸ್ ಆಗಿ ಗೊತ್ತಿರೋ ಉತ್ತರ ಕೂಡ ಮರ್ತು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ಇನ್ನು ಮುಂದೆ ಆ ಚಿಂತೆ ಬೇಡ. ಯಾಕಂದ್ರೆ ನಮ್ಮ KSP ವರ್ಲ್ಡ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಾವು ಇದೇ ತರಹದ ಸಿಂಪಲ್ ಟ್ರಿಕ್ಸ್ಗಳನ್ನ ಶೇರ್ ಮಾಡ್ತಾನೆ ಇರ್ತೀವಿ. ಬನ್ನಿ, ಇವತ್ತು ಕೆಲವು ಸೂಪರ್ ಟ್ರಿಕ್ಸ್ಗಳನ್ನ ಇಲ್ಲಿ ನೋಡೇ ಬಿಡೋಣ. ಓಕೆ, ಟ್ರಿಕ್ಸ್ಗಳ ಕಡೆ ಹೋಗೋಕ್ಕೂ ಮುಂಚೆ ಮೊದಲು ಜಲಸಂಧಿ ಅಂದ್ರೇನು ಅಂತ ಬೇಸಿಕ್ಸ್ ತಿಳ್ಕೊಂಡ್ಬಿಡೋಣ, ಆಯ್ತಾ? ಸಿಂಪಲ್ ಆಗಿ ಹೇಳೋದಾದ್ರೆ, ಇವು ಎರಡು ದೊಡ್ಡ ಸಮುದ್ರಗಳನ್ನ ಜೋಡ್ಸೋ ನ್ಯಾಚುರಲ್ ವಾಟರ್ ಚಾನೆಲ್ಸ್. ಇವು ಇಡೀ ಪ್ರಪಂಚದ ವ್ಯಾಪಾರ, ನೌಕಾಯಾನಕ್ಕೆ ಲೈಫ್ ಲೈನ್ ಇದ್ಹಾಗೆ. ಅದಕ್ಕೆ ಇವುಗಳನ್ನ ಚೋಕ್ ಪಾಯಿಂಟ್ಸ್ ಅಂತಾನೂ ಕರೀತಾರೆ. ಯಾಕಂದ್ರೆ ಈ ದಾರಿ ಏನಾದ್ರೂ ಬ್ಲಾಕ್ ಆದ್ರೆ ಇಡೀ ಜಗತ್ತಿನ ವ್ಯಾಪಾರ ವ್ಯವಸ್ಥೆನೇ ಅಲ್ಲಾಡಿ ಹೋಗತ್ತೆ. ಸರಿ, ಹಾಗಿದ್ರೆ ಈಗ ಅತಿ ಮುಖ್ಯವಾದ ಜಲಸಂಧಿಗಳನ್ನ ನೆನ್ಪಿಟ್ಕೊಳ್ಳೋಕೆ ಕೆಲವು ಸಿಂಪಲ್ ಆದ ಮಜವಾದ ಟ್ರಿಕ್ಸ್ಗಳನ್ನ ನೋಡೋಣ. ನಮ್ಮ ಲಿಸ್ಟ್ನಲ್ಲಿ ಮೊದಲನೇದು ಜಗತ್ತಿನ ಅತೀ ಪ್ರಮುಖ ಜಲಸಂಧಿಗಳಲ್ಲಿ ಒಂದಾದ ಹಾರ್ಮುಜ್ ಜಲಸಂಧಿ. ಇದನ್ನ ನೆನ್ಪಿಟೋಕೆ ನಮ್ಮ ಟ್ರಿಕ್ HPO ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ HP ಪೆಟ್ರೋಲ್ ಅಂತ ನೆನ್ಪಿಟ್ಕೊಳ್ಳಿ. ಈಗ ನೋಡಿ, HPO ಅಂದ್ರೆ ಏನು ಅಂತ. H ಅಂದ್ರೆ ಹಾರ್ಮುಜ್, P ಅಂದ್ರೆ ಪರ್ಷಿಯನ್ ಗಲ್ಫ್ ಮತ್ತು O ಅಂದ್ರೆ ಓಮನ್ ಗಲ್ಫ್. ಇಡೀ ಪ್ರಪಂಚದ ಬಹುಪಾಲು ತೈಲ ವ್ಯಾಪಾರ ಆಗೋದು ಇದೇ ಜಲಸಂಧಿ ಮೂಲಕ. ಅದಕ್ಕೆ ಇದನ್ನ ವಿಶ್ವದ ತೈಲ ಧಮನಿ ಅಂತ ಕರೀತಾರೆ. ನೋಡಿ, ತೈಲಕ್ಕೆ ಸಂಬಂಧಪಟ್ಟ ಜಲಸಂಧಿಗೆ ಪೆಟ್ರೋಲ್ ಕಂಪನಿ ಹೆಸರೇ ಟ್ರಿಕ್. ಎಷ್ಟು ಸುಲಭ ಅಲ್ವಾ? ಈಗ ಬರೋಣ ನಮ್ಮ ದೇಶದ ಹತ್ತಿರವೇ ಇರೋ ಪಾಕ್ ಜಲಸಂಧಿಗೆ. ಇದರ ಟ್ರಿಕ್ ಅಂತೂ ಇನ್ನೂ ಸಖತ್ತಾಗಿದೆ. ಪಾರ್ಲೇಜಿ ಬಿಸ್ಕಟ್ ಅನ್ನ ಮನ್ನಾರಿಗೆ ತಗೊಂಡು ಹೋದ್ವಿ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಇಲ್ಲಿ P ಅಂದ್ರೆ ಪಾಕ್ ಜಲಸಂಧಿ, B ಅಂದ್ರೆ ಬೇ ಆಫ್ ಬೆಂಗಾಲ್ ಅಂದ್ರೆ ನಮ್ಮ ಬಂಗಾಳ ಕೊಲ್ಲಿ, M ಅಂದ್ರೆ ಗಲ್ಫ್ ಆಫ್ ಮನ್ನಾರ್, ಇದು ಇರೋದು ನಮ್ಮ ಭಾರತ ಆರು ಶ್ರೀಲಂಕಾ ನಡುವೆ. ನಿಮ್ಗೆ ಗೊತ್ತಾ, ಇದಕ್ಕೆ ಆ ಹೆಸರು ಬಂದಿದ್ದು ಮದ್ರಾಸ್ನ ಗವರ್ನರ್ ಆಗಿದ್ದ ರಾಬರ್ಟ್ ಪಾಕ್ ಅನ್ನೋರಿಂದ. ಈಗ ನೋಡೋಣ ವರ್ಲ್ಡ್ಸ್ ಬ್ಯುಸಿಯೆಸ್ಟ್ ಶಿಪ್ಪಿಂಗ್ ಲೇನ್ಗಳಲ್ಲಿ ಒಂದಾದ ಮಲಕ್ಕಾ ಜಲಸಂಧಿ ಬಗ್ಗೆ. ಮಲಕ್ಕಾ, ಈ ಹೆಸರು ಕೇಳಕ್ಕೆ ಮಲಗುವಾಗ ಅಂತ ಇದೆಯಲ್ವಾ? ಸೊ ಮಲಗುವಾಗ ಅಂಡಮಾನ್ ಸಮುದ್ರದಿಂದ ಸೌತ್ ಚೈನಾ ಸಮುದ್ರಕ್ಕೆ ಹೋದೆ ಅಂತ ಒಂದು ಕಥೆ ಕಟ್ಟಿಬಿಡಿ. ನೋಡಿ, ಇದು ಹಿಂದೂ ಮಹಾಸಾಗರದಲ್ಲಿರೋ ಅಂಡಮಾನ್ ಸಮುದ್ರವನ್ನ ಪೆಸಿಫಿಕ್ ಮಹಾಸಾಗರದಲ್ಲಿರೋ ದಕ್ಷಿಣ ಚೀನಾ ಸಮುದ್ರಕ್ಕೆ ಕನೆಕ್ಟ್ ಮಾಡುತ್ತೆ. ಭಾರತ, ಚೀನಾ, ಜಪಾನ್ನಂತಹ ದೊಡ್ಡ ದೊಡ್ಡ ದೇಶಗಳ ವ್ಯಾಪಾರಕ್ಕೆ ಇದೊಂದು ರೀತಿ ಸೂಪರ್ ಹೈವೇ ಇದ್ದ ಹಾಗೆ. ನಮ್ಮ ಮುಂದಿನ ಜಲಸಂಧಿ ಜಿಬ್ರಾಲ್ಟರ್ ಜಲಸಂಧಿ. ಇದನ್ನ ನೆನ್ಪಿಟ್ಕೊಳ್ಳೋಕೆ ನಮ್ಮ ಟ್ರಿಕ್ GAM ಅಂದ್ರೆ ಗಮ್. ಗಮ್ ಹೇಗೆ ಎರಡು ವಸ್ತುಗಳನ್ನ ಅಂಟಿಸುತ್ತೋ ಹಾಗೆ ಇದು ಎರಡು ದೊಡ್ಡ ಸಮುದ್ರಗಳನ್ನ ಜೋಡಿಸುತ್ತೆ. ಇಲ್ಲಿ G ಅಂದ್ರೆ ಜಿಬ್ರಾಲ್ಟರ್, A ಅಂದ್ರೆ ಅಟ್ಲಾಂಟಿಕ್ ಸಾಗರ ಮತ್ತು M ಅಂದ್ರೆ ಮೆಡಿಟರೇನಿಯನ್ ಸಮುದ್ರ. ಇದು ಯುರೋಪ್ ಮತ್ತು ಆಫ್ರಿಕಾ ಖಂಡಗಳನ್ನ ಬೇರ್ಪಡಿಸುತ್ತೆ. ಅಟ್ಲಾಂಟಿಕ್ ಸಾಗರದಿಂದ ಮೆಡಿಟರೇನಿಯನ್ ಸಮುದ್ರಕ್ಕೆ ಹೋಗಕ್ಕಿರೋ ಒಂದೇ ಒಂದು ನ್ಯಾಚುರಲ್ ಎಂಟ್ರಿ ಇದು. ಅದಕ್ಕೇನೆ ಇದನ್ನ ಮೆಡಿಟರೇನಿಯನ್ ಸಮುದ್ರದ ಬೀಗದ ಕೈ ಅಂತಾನೂ ಕರೀತಾರೆ. ಸರಿ, ಜಲಸಂಧಿಗಳನ್ನ ಟ್ರಿಕ್ ಬಳಸಿ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ನೋಡಿದ್ವಿ. ಈಗ ಇವು ಜಾಗತಿಕವಾಗಿ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ, ಈ ಜಲಸಂಧಿಗಳು ಹಡಗುಗಳ ಪ್ರಯಾಣದ ದೂರವನ್ನ ಸಾವಿರಾರು ಕಿಲೋಮೀಟರ್ ಕಡಿಮೆ ಮಾಡ್ತವೆ. ಇದರಿಂದ ಫ್ಯೂಯಲ್, ಟೈಮ್, ದುಡ್ಡು ಎಲ್ಲವೂ ಸೇವ್ ಆಗತ್ತೆ. ಎರಡನೇದಾಗಿ, ಯಾರು ಈ ಜಲಸಂಧಿಗಳ ಮೇಲೆ ಕಂಟ್ರೋಲ್ ಹೊಂದಿರ್ತಾರೋ ಅವರು ಗ್ಲೋಬಲ್ ಟ್ರೇಡ್ ಮೇಲೆ ದೊಡ್ಡ ಪ್ರಭಾವ ಬೀರಬಹುದು. ಇಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ಇಡೀ ಪ್ರಪಂಚದಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಗಗನಕ್ಕೇರ್ಬಿಡತ್ತೆ. ಕೊನೆಯದಾಗಿ, ಇಲ್ಲಿ ಸದಾ ಹಡಗುಗಳ ಓಡಾಟ ಇರೋದ್ರಿಂದ ಸಾಗರ ಮಾಲಿನ್ಯ ಮತ್ತು ಅನಾಹುತಗಳ ರಿಸ್ಕ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಓಕೆ, ಮೇನ್ ಜಲಸಂಧಿಗಳ ಬಗ್ಗೆ ಟ್ರಿಕ್ಸ್ ಜೊತೆ ಕಲಿತಾಯ್ತು. ಈಗ ಪರೀಕ್ಷೆಗೆ ತುಂಬಾ ಮುಖ್ಯವಾಗಿರೋ ಕೆಲವು ಬೋನಸ್ ಪಾಯಿಂಟ್ಸ್ಗಳನ್ನ ಫಟಾಫಟ್ ಅಂತ ನೋಡ್ಬಿಡೋಣ ಬನ್ನಿ. ಪರೀಕ್ಷೆಯಲ್ಲೇ ನೇರವಾಗಿ ಕೇಳಬಹುದಾದ 2 ಪ್ರಶ್ನೆಗಳಿವು. ಜಗತ್ತಿನ ಅತಿ ಉದ್ದದ ಜಲಸಂಧಿ ಯಾವುದು? ಉತ್ತರ ಮಲಕ್ಕಾ ಜಲಸಂಧಿ. ಹಾಗೆ ಜಗತ್ತಿನ ಅತಿ ಅಗಲವಾದ ಜಲಸಂಧಿ ಯಾವುದು? ಅದು ಡೇವಿಸ್ ಜಲಸಂಧಿ. ಈ 2 ಪಾಯಿಂಟ್ಸನ್ನ ಚೆನ್ನಾಗಿ ನೆನಪಿನಲ್ಲಿಟ್ಕೊಳ್ಳಿ.
ನೋಡಿದ್ರಲ್ಲ, ಈ ಸಿಂಪಲ್ ಟ್ರಿಕ್ಸ್ಗಳನ್ನ ಬಳಸ್ಕೊಂಡು ಜಲಸಂಧಿಗಳ ಬಗ್ಗೆ ಎಷ್ಟು ಸುಲಭವಾಗಿ ಕಲಿಬಹುದು ಅಂತ. ಖಂಡಿತವಾಗಿಯೂ ಇನ್ನು ಮುಂದೆ ಭೂಗೋಳಶಾಸ್ತ್ರ ಅಂದ್ರೆ ನಿಮ್ಗ್ಯಾರಿಗೂ ಬೋರ್ ಆಗಲ್ಲ. ಈ ಹೊಸ ಜ್ಞಾನ ನಿಮ್ಮ ಆತ್ಮವಿಶ್ವಾಸವನ್ನ ಇನ್ನಷ್ಟು ಹೆಚ್ಚಿಸಿದೆ ಅಂತ ನಾನು ಭಾವಿಸ್ತೇನೆ. ಈ ತರಹದ ಇನ್ನೂ ಹೆಚ್ಚು ಸರಳ ಟ್ರಿಕ್ಸ್, ಸ್ಟಡಿ ಮಟೀರಿಯಲ್ಸ್ ಮತ್ತು ನೋಟ್ಸ್ಗಳಿಗಾಗಿ ತಕ್ಷಣವೇ ನಮ್ಮ KSP ವರ್ಲ್ಡ್ ಟೆಲಿಗ್ರಾಮ್ ಸಮುದಾಯಕ್ಕೆ ಸೇರಿಕೊಳ್ಳಿ. ನಿಮ್ಮ ಮುಂದಿನ ಎಲ್ಲ ಪರೀಕ್ಷೆಗಳಿಗೂ ಆಲ್ ದ ವೆರಿ ಬೆಸ್ಟ್.